ಒಮ್ಮೆ ನಾನು ಇಡೀ ದಿನ ಹಸಿದು ಕುಳಿತಿದ್ದೆ. ನಂತರ ನಾನು ಏನು ತಪ್ಪು ಮಾಡುತ್ತಿದ್ದೇನೆ ಎಂದು ಯೋಚಿಸಿದೆ. ನಾನು ಇನ್ನು ಮುಂದೆ ನನ್ನ ಮಗನ ಸ್ಥಳದಲ್ಲಿ ಉಳಿಯಬಾರದು ಮತ್ತು ಇದು ನನ್ನ ತಪ್ಪು ಅಂದುಕೊಂಡೆ. ನನ್ನ ಪೋಷಣೆಯಲ್ಲಿ ಸ್ವಲ್ಪ ಕೊರತೆ ಇದೆ ಅನಿಸಿತು. ಮರುದಿನ ಬೆಳಿಗ್ಗೆ ನಾನು ನನ್ನ ಮಗನಿಗೆ ನನ್ನನ್ನು ವೃದ್ಧಾಶ್ರಮಕ್ಕೆ ಬಿಡಲು ಹೇಳಿದೆ. ಮತ್ತೆ ನಾನು ನಿಮ್ಮಿಬ್ಬರಿಗೂ ಹೆಚ್ಚು ತೊಂದರೆ ಕೊಡಲು ಬಯಸುವುದಿಲ್ಲ. ಮಗನ ಮುಖದಲ್ಲಿ ವಿಚಿತ್ರವಾದ ಸಂತೋಷವಿತ್ತು ಮತ್ತು ಅವನು ಬೇಗನೆ ಸಿದ್ಧನಾದನು. ನನ್ನನ್ನು ಬಿಡಲು ನನ್ನ ಸೊಸೆ ಹೇಳುತ್ತಿದ್ದಳು. ಮತ್ತೆ 3 ದಿನ ಬಿಟ್ಟು ಬನ್ನಿ ಅಂತಿದ್ದಳು. ಆಗ ನಾನು ನನ್ನ ಸೊಸೆಗೆ, ಮಗಳೇ, ಚಿಂತಿಸಬೇಡ, ನಾನು ಮತ್ತೆ ಬರುವುದಿಲ್ಲ ಎಂದು ಹೇಳಿದೆ. ನಾನು ಅಲ್ಲೇ ಇರುವ ಮೊಮ್ಮಕ್ಕಳನ್ನು ತಬ್ಬಿಕೊಂಡೆ. ನಾವು ಮತ್ತೆ ಭೇಟಿಯಾಗಲು ಸಾಧ್ಯವಿಲ್ಲ ಎಂದು ನನಗೆ ತಿಳಿದಿತ್ತು. ಅದರಲ್ಲೂ ಒಮ್ಮೆ ನನ್ನ ಮನದಾಳದ ಮಗನನ್ನು ಅಪ್ಪಿಕೊಳ್ಳಬೇಕೆನಿಸಿತ್ತು. ಆದರೆ ಬೇಗ ಹೋಗೋಣ ಎಂದರು. ನಾನು ನನ್ನ ಸೊಸೆಯನ್ನು ಚೆನ್ನಾಗಿ ನೋಡಿಕೊಳ್ಳಲು ಹೇಳಿದ್ದೇನೆ. ನನ್ನ ಮಗ ನನ್ನನ್ನು ಆಶ್ರಮಕ್ಕೆ ಬಿಟ್ಟು ವಾಪಸ್ಸಾದನು. ಅಲ್ಲಿಗೆ ಬಂದ ನಂತರ ನನ್ನಂತೆಯೇ ಅನೇಕರು ಇರುವುದನ್ನು ನೋಡಿದೆ. ಕೆಲವು ದಿನಗಳ ಕಾಲ ದುಃಖದಿಂದ ಇರುತ್ತಿದ್ದೆ ಮತ್ತು ನಂತರ ಅಲ್ಲೇ ಒಗ್ಗಿಕೊಂಡೆ. ಈಗ ನಾನು ಇಲ್ಲಿ ಸಂತೋಷವಾಗಿದ್ದೇನೆ. ನಾನು ಕೂಡ ಇಲ್ಲಿ ಕೆಲವು ಕೆಲಸಗಳನ್ನು ಮಾಡುತ್ತೇನೆ. ನನ್ನ ಪರಿಸ್ಥಿತಿ ಯಾರಿಗೂ ಸಂಭವಿಸಬಾರದು ಎಂದು ನಾನು ಹೇಳಲು ಬಯಸುತ್ತೇನೆ. ಆದರೆ ಇದು ಯಾರಿಗೆ ಸಂಭವಿಸುತ್ತದೆ ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ. ಆದರೆ ಅಂತಹ ಸಮಯಕ್ಕೆ ಪೋಷಕರು ಸಿದ್ಧರಾಗಿರಬೇಕು. ಮಕ್ಕಳನ್ನು ಬೆಳೆಸಿ ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ. ಈ ಕತೆ ಕೇಳಿ ಯಾರೂ ಮರುಗಬೇಡಿ. ಹುಚ್ಚು ಮನಸ್ಸಿನಿಂದ ನಮ್ಮ ಸಂಸ್ಕೃತಿ ಹಾಳಾಗಿದೆ. ಇವತ್ತು ನಾನು, ನಾಳೆ ನೀವು.